ಹಾಳಾದವನು ನಮ್ಮ ಅಣ್ಣಯ್ಯ ತಿರ್ಗಾ ಏನ್ ಮಾಡಿ ಸಿಗಾಕಣ್ಣೋ ಏನೋ ಜೈಲಿಗೆ ಬಂದವನಂತೆ. ನನಗೆ ಹೇಳ ಕಳ್ಸವನಿ, ಚೀಟಿ ಕೊಟ್ಟು ಕಳ್ಸವನಿ, ಮಾರಮ್ಮ ತಂಗಿಯಮ್ಮ ನನ್ನ ಬಿಡಿಸು ಅಂತಾನ. ಅದೇನ್ ಮಾಡಿ ಬಂದವನೋ ಏನ್ ಸುಡ್ಗಾಡು. ಹೋಗಿ ವಿಚಾರಿಸ್ಬೇಕು ಇರು. ನಾನು ಹೇಳ್ತೀನಿ, ಬೇಡ ಕಣೋ ಬೇಡ, ಇದೆಲ್ಲ ಬಿಟ್ಟು ಬಿಡು ಬಾ, ನಾನು ತರಕಾರಿ ಮಾರ್ತಾ ಇದ್ದೀನಿ, ನನ್ನ ಜೊತೆಗೆ ಇರುವಂತೆ ತರಕಾರಿ ಮಾರ್ಕೊಂಡು ಅಂದ್ರೆ ಅವನಿಗೆ ಆಗಲ್ವಂತ ಅದೆಲ್ಲ. ಅವನಿಗೇನಿದ್ರು ಬಿಟ್ಟಿಯಾಗಿ ದುಡ್ಡು ಸಿಗೋದಾಗಬೇಕು. ಕಳ್ತನ ಮಾಡಿದ್ರೆ ಯಾವತ್ತಿದ್ರು ಜೈಲಿನಾಗೆ ಅದೇನೆ. ನಾನು ನೋಡಿ ಇವಾಗ ಎಷ್ಟು ನೆಮ್ಮದಿಯಾಗಿದ್ದೀನಿ. ಸರಿಯಾ ಮಕ್ಕುಗಿತೀನಿ ನೀರು. ಹೋಗಿ. ನಮಸ್ಕಾರ ಮೇಡಮ್ ಅವರೇ. ಏನಮ್ಮ ಹೇಳಿ, ಏನು ಜಾಸ್ತಿ ದಿನ ಆದ್ಮೇಲೆ ಸ್ಟೇಷನ್ ಕಡೆಗೆ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಏನಾಗಬೇಕಾಗಿತ್ತು? ಏನೂ ಇಲ್ಲ ಮೇಡಮ್ ಅವರೇ, ಅದು ನಮ್ಮ ಅಣ್ಣನ ಎಳ್ಕೊಂಡ್ ಬಂದಿದ್ದೀರಂತೆ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೆ ಅರೆಸ್ಟ್ ಮಾಡಿದ್ರ ಮೇಡಮ್ ಅವರೇ? ಏನ್ ಮಾಡ್ದ ಅವನು? ಇಷ್ಟು ದಿನ ಎಲ್ಲಿದ್ದಂತೆ, ಇವಾಗ ನನಗೆ ಹೇಳ್ ಕಳ್ಸಿದ್ದಾನೆ, ಹಿಂಗೆ ಅರೆಸ್ಟ್ ಮಾಡಿದ್ದಾರೆ ಬಾರಮ್ಮ ಬಿಡಿಸು ಅಂತಾನ. ಅದಕ್ಕೆ ನೋಡ್ಕೊಂಡು ಯಾಕೆ ಏನಾಯ್ತು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಮೇಡಮ್ ಅವರೇ. ನಿಮ್ಮ ಅಣ್ಣಯ್ಯನ ಯಾರು ಹೇಳು? ನಿಮ್ಮ ಅಣ್ಣಯ್ಯ ಅಂದ್ರೆ? ನಮ್ಮ ಅಣ್ಣನ ಹೆಸರು ಬೈರ ಅಂತ. ನಾನು ಅವನು ಮುಂಚೆ ಎಲ್ಲನ ಬರೀ ಅದು ಇದು ಮಾಡ್ಕೊಂಡು ಓಡಾಡ್ತಿದ್ವಿ, ಕೆಟ್ಟ ಕೆಲಸನ. ಈಗ ನಾನು ಬಿಟ್ಟು ತರಕಾರಿ ಮಾರ್ತಾ ಇದ್ದೀನಿ. ನಮ್ಮ ಅಣ್ಣಯ್ಯ ಇನ್ನೂ ಬಿಟ್ಟಿಲ್ಲ, ಜೊತೆಗೆ ಬಾ ಅಂದ್ರೂ ಬರಲ್ಲ. ಅವ್ನು ಎಲ್ಲೆಲ್ಲೋ ಅಲ್ಲಿ ಇಲ್ಲಿ ಟೌನ್ಗಳಿಗೆಲ್ಲ ತಿರ್ಗಾಡ್ಕೊಂಡು ಯಾರನ್ನ ಏನಾನ ಕೆಲಸ ಹೇಳಿದ್ರೆ ದುಡ್ಡು ಇಸ್ಕೊಂಡು ಮಾಡ್ತಾನೆ. ಅವನ ಹೆಸರು ಬೈರ ಅಂತಾನ. ಹೌದಾ? ಅವನು ನಿಮ್ಮ ಅಣ್ಣನ? ನನಗೆ ಗೊತ್ತೇ ಇರ್ಲಿಲ್ವಲ್ಲಮ್ಮ. ಸರಿ ಸರಿ, ಏನಾಗಬೇಕೀಗ? ಅವನೇನೆ ಏನೋ ಒಂದು ಚೀಟಿ ಬರ್ಕೊಟ್ಟ, ಇದನ್ನ ಕಳಿಸ್ರಿ ಅಂತ. ಯಾರ್ದೋ ನಿಮ್ಮೂರ ಹೆಸರು ಏನೋ ಹೇಳ್ದ. ನಮ್ಮ PC ಅವರು ತಗೊಂಡೋಗಿ ಬಸ್ಸಿಗೆ ಕೊಡ್ತೀವಿ ಅಂತ ಹೇಳಿ ತಗೊಂಡೋಗಿ ಕೊಟ್ಟು ಬಂದರು. ನಿಮಗೆ ತಲುಪ್ತಾ ಅದು? ನೀವೇನದು? ಹೌದು ಮೇಡಮ್ ಅವರೇ, ನನಗೆ ಬರ್ದು ಕಳಿಸಿರೋದು. ಅದು ನಮ್ಮ ಅಣ್ಣನೇ. ಅವನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸ್ವಲ್ಪ ಮಾತಾಡೋಕೆ ಒಂದು ಸ್ವಲ್ಪ ಅವಕಾಶ ಮಾಡಿಕೊಡ್ತೀರಾ? ಹೌದಾ, ಸರಿ ಆಯಿತು, ಹೋಗಿ ಹೋಗಿ ಮಾತಾಡ್ಸ್ಕೊಂಡು ಬೇಗ ಹೊರಟ್ಬಿಡಿ. ತುಂಬ ಸಂತೋಷ ಮೇಡಮ್ ಅವರೇ. ತಂಗಿಗೆ ಒಳ್ಳೆ ಬುದ್ಧಿ ಬಂತು, ಆದರೆ ಅಣ್ಣನಿಗೆ ಇನ್ನೂ ಬುದ್ಧಿನೇ ಬಂದಿಲ್ವಲ್ಲ, ಅದು ಯಾವಾಗ ಬರುತ್ತೋ ಏನೋ. ಈ ಹೇಳಿ ಎಷ್ಟೆಲ್ಲ ಕಳ್ತನ ಮಾಡಿ ಸಿಗಾಕಂತಿದ್ಲ ಅವಾಗ. ಈಗ ನೋಡು ಎಷ್ಟು ಮರ್ಯಾದೆಯಿಂದ ದುಡ್ಕೊಂಡು ಜೀವನ ಮಾಡ್ತಾ ಇದ್ದಾಳೆ. ಇದು ಯಾರು ಯಮ್ಮ? ಯಮ್ಮನು ಬಂದಿತ್ತಲ್ಲ ಜೈಲಿಗೆ. ಅಯ್ಯೋ, ಯಮ್ಮನ ಕತೆ ಕಟ್ಕೊಂಡು ನನಗೇನಾಗಬೇಕಾಯ್ತು. ನಮ್ಮ ಅಣ್ಣ ಮಾತಾಡ್ಕೊಂಡು ಹೋಗೋಣ. ಅಣ್ಣ ಅಣ್ಣ ಸೇಳಿ ಬಂದ್ಯಾ? ಅಯ್ಯೋ ಸೇಳಿ, ಹೆಂಗಾದ್ರೂ ಮಾಡಿ ನನ್ನ ಹೊರ ಕರ್ಕೊಂಡು ಹೋಗು ಸೇಳಿ. ನಾಚಿಕೆ ಆಗಲ್ಲ ನಿಮಗೆ? ತಿರ್ಗಾ ಏನಂತ ಕೆಲಸ ಮಾಡಿದೆ? ಏನು ಗನಂದಾರಿ ಕೆಲಸ ಮಾಡಿದೆ? ಎಲ್ಲಿ ಕಳ್ತನ ಮಾಡಿದೆ? ಅಯ್ಯೋ, ನಾನು ಕಳ್ತನ ಮಾಡಲಿಲ್ಲ. ಅದು ಮತ್ತೆ ಇನ್ನೇನು ಮಾಡಿದೆ? ಕೊಲೆ ಮಾಡ್ದ? ಏನು ಮಾಡಿದೆ ಹೇಳು? ಏನೂ ಇಲ್ಲ. ಏನೋ ಒಂದಿಷ್ಟು ಜಾಸ್ತಿ ದುಡ್ಡು ಒಡವೆ ಸಿಗುತ್ತೆ ಅಂತನ ಆಸೆ ತೋರಿಸುತ್ತು ಒಂದು ಅಯ್ಯಮ್ಮ. ಅದಕ್ಕೇನೆ ಒಬ್ರನ್ನ ಕಿಡ್ನಾಪ್ ಮಾಡಿದ್ದೆ, ಒಂದು ತಾತನ್ನ. ಹಂಗಾಗಿ ಸಿಗಾಕೊಂಡು ಇಲ್ಲಿ ಬಂದು ಸೇರಿದ್ದೀನಿ. ಹೆಂಗಾದ್ರೂ ಮಾಡಿ ನನ್ನ ಇಲ್ಲಿಂದ ನಾ ಕರ್ಕೊಂಡು ಹೋಗೋ ಸೇಳಿ. ಅದಕ್ಕೆ ನಿನ್ಗೆ ಹೇಳಿ ಕಳಿಸಿದ್ದು, ನಾನು ಚೀಟಿ ಬರ್ ಕಳಿಸಿದ್ದು. ಯಾರದು? ಯಾರಿಗೋಸ್ಕರ ಇಂಥ ಕೆಲಸ ಮಾಡಿದೆ? ಯಾರ ಅಯ್ಯಮ್ಮ? ಅಲ್ಲೇ ಇಲ್ವಾ? ನೀನು ನೋಡ್ಲಿಲ್ವಾ ಅಯ್ಯಮ್ಮನ್ನ? ಯಾರು ಇವಳ? ಯಾರು ಇವಳು? ಅಯ್ಯಮ್ಮ ಗೊತ್ತಿಲ್ವ ಸೇಳಿ? ಅದೇ ನಿಧಿ ಓದ್ಕೊಂಬಂದಿದ್ವಲ್ಲ ಅಯ್ಯಮ್ಮನ ಮನೆಯಾಗೆ, ಅದೇ ಅಯ್ಯಮ್ಮನ ಹೆಸರು ಅಂತ ಸಾಕಮ್ಮ, ಅಯ್ಯಮ್ಮನೇ. ಯಾಕೆ ನಿನ್ಗೆ ಗುರ್ತು ಸಿಗ್ಲಿಲ್ವೇ? ಸಾಕಮ್ಮ ಅವಳ? ಅವಳು ನಿನಗೆ ದುಡ್ಡು ಕೊಟ್ಟು ಕಿಡ್ನಾಪ್ ಮಾಡ್ಸಕ್ಕೆ ಹೇಳಿದ್ಲ? ಅಯ್ಯೋ ದೇವ್ರೆ, ಅವಳ್ತಾಗ ಏನೈತಿ? ಅವಳು ಎಲ್ಲಿಂದ ತಂದು ಕೊಡ್ತಾಳೆ ನಿನಗೆ ದುಡ್ಡ? ನಿನಗೇನು ಬಂದಿರೋದು ಗೊತ್ತು? ಹಂಗಲ್ಲ, ಅವ ಅಜ್ಜಂತಾಗೆ ಒಡವೆ ದುಡ್ಡು ಐತೆ. ನಾವಿಂಗೆ ಕಿಡ್ನಾಪ್ ಮಾಡಿ ಇಕ್ಕೊಂಡು ಆಮೇಲೆ ಸ್ವಲ್ಪ ದಿನ ಆದಮೇಲೆ ಎದುರಿಸಿರೆ ದುಡ್ಡು ಒಡವೆ ಎಲ್ಲ ಕೊಡ್ತಾರೆ, ನಾನು ನೀನು ಹಂಚ್ಕೊಂಬನ ಅಂತ ಅಯ್ಯಮ್ಮ ಹೇಳಿತ್ತು. ನಾನು ಜಾಸ್ತಿ ಸಿಗುತ್ತಲ್ಲ ಅಂತ ಕೇಳಿದೆ ಅಷ್ಟೇ. ಅಲ್ಲೇ ಕುಕ್ಕಣೈತಲ್ಲ ಅಯ್ಯಮ್ಮ, ಏನು ಮಾಡ್ತೈತೆ? ಮನೆ ಕಣೈತೆ ಸಾಕಮ್ಮ. ಮಾಡೋ ತಪ್ಪೆಲ್ಲ ಮಾಡಿ ನೋಡು, ಕುಕ್ಕಂಡೆ ನಿದ್ದೆ ಮಾಡ್ತಿರೋದ ಈ ಸಾಕಮ್ಮ. ಇರು ಬಿಡ್ತೀನಿ ಒಂದು ಕಪ್ಪಾಳಕ್ಕೆ. ಅಮ್ಮ, ಅಯ್ಯಪ್ಪ ಮೇಡಮ್ ಅವರೇ, ಯಾಕೆ ಹಿಂಗೆ ಹೋಗ್ತಿದ್ರ? ಅಯ್ಯೋ ಅಮ್ಮ, ಅಯ್ಯೋ ಇದೇನಿದು? ಯಾರು ನನ್ನ ಕೆನೆ ಬಂದಿದ್ದು? ಯಾರು ಕಾಣಿಸ್ತಾ ಇಲ್ವಲ್ಲ? ಮೇಡಮ್ ಅವರೇ, ಸಾರ್ ಸಾರ್, ಅಯ್ಯಪ್ಪ ಯಾರು ಇಲ್ವಲ್ಲ? ದಿವ ದಿವ ಬಂತ ಇಲ್ಲಿಗೆ? ಅಯ್ಯೋ ಅಯ್ಯಪ್ಪ. ದೇವ ಬಂದೈತೆ, ಕೊಳ್ಳಿ ದೇವ. ಇಟ್ಲ ಕಿರಿಕಂಡ್ ನೋಡಿ. ಏ ಸಾಕಮ್ಮ ನೋಡಿಲಿ. ಸೇಳಿ, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ನೀನು ನನ್ನ ಕೆನ್ನಿ ಹೊಡೆದಿದ್ದು? ಹೌದು, ನಾನೇ ಕೆನ್ನಿ ಹೊಡೆದಿದ್ದು. ಅಲ್ಲ, ಮಾಡೋ ತಪ್ಪೆಲ್ಲ ಮಾಡಿ ಚಿಂತೆ ಇಲ್ದೇ ಇರೋ ತರ ಕುಕ್ಕಂಡೆ ನಿದ್ದೆ ಮಾಡ್ತಾ ಇದೆಯಲ್ಲ. ನಿನ್ಗೇನು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ನೀನ್ ಯಾಕೆ ಇಲ್ಲಿಗೆ ಬಂದೆ? ಯಾರ ಮನೆಗೆ ಏನು ಕಳ್ತನ ಮಾಡಿದೆ? ಅಥವಾ ಇನ್ಯಾರಿಗಾದ್ರೂ ಮೋಸ ಮಾಡ್ದ? ಅಥವಾ ಯಾರಿಗಾದ್ರೂ ತಲೆಗೆಲೆನೆ ಉಳಿಸ್ತೋ? ಅಥವಾ ಯಾರನ್ನಾದ್ರೂ ನದಿಗೆ ಬಾವಿಗೋ ಎಲ್ಲನ ತಳ್ಳಿ ಸಾಯಿಸ್ತೋ? ಏನ್ ಮಾಡಿ ಬಂದೆ ಇಲ್ಲಿಗೆ ನೀನು? ಸಾಕಮ್ಮ, ನಾನಿಲ್ಲಿ ಅಪರಾಧಿಯಾಗಿ ಬಂದಿಲ್ಲ. ನಮ್ಮ ಅಣ್ಣ ನಾನು ನೋಡ್ಕೊಂಡು ಹೋಗೋಣ ಅಂತ ಬಂದೆ.
ಅಲ್ಲ ನಮ್ಮ ಅಣ್ಣ ತಪ್ಪು ಮಾಡಕ್ಕೆ ನೀನ ಕಾರಣ. ನಿನಗಿನ್ನ ದುಡ್ಡಿನ ಹುಚ್ಚು ಹೋಗಿಲ್ವಾ? ಇಂಥ ಹುಚ್ಚು ಅಹಂಕಾರ ಜಂಬ ಇರಕ್ಕೆ ಮತ್ತೀಗ ನಿನಗೆ ಸಿಕ್ಕಿರೋ ನಿಧಿನೂ ಕಳೆದೋಗಿದ್ದು. ಈ ಹುಚ್ಚು ಬಾಯಿ ಸಾಕು. ಕಳೆದೋಗೋದಕ್ಕೆ ಕಾರಣ ನೀನೇನೆ. ನಿನ್ನಿಂದಾನೇ ಆಗಿದ್ದು ಎಲ್ಲನ. ಈಗ ಬಿಟ್ಟಾಕು ಹಳೆದೆಲ್ಲ ಯಾಕೆ? ಅಲ್ಲ ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಯಾರನ್ನ ಕಿಡ್ನಾಪ್ ಮಾಡ್ತಿದ್ಯಾ ಅಂತ ತಾತನ್ನ ಒಡವೆ ದುಡ್ಡಿಗೋಸ್ಕರ? ಹೌದು ಮಾಡಿಸ್ದೆ. ಏನಿವಾಗ ನೀನೇನು ಕೇಳೋದು? ನಾನು ಅವನಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ, ಅದಕ್ಕೆ ಮಾಡ್ಯವ ನಿಮ್ಮ ಅಣ್ಣಯ್ಯ. ಅದಕ್ಕೆ ನನ್ನೇ ಕೇಳ್ತಾ ಇದ್ಯಾ? ನಿಮ್ಮ ಅಣ್ಣನ ಕೇಳ್ಕೆ ಹೋಗಿ, ನನ್ನೇನು ವಿಚಾರಿಸಕ್ಕೆ ಬರಬೇಡ. ವಿಚಾರಿಸಕ್ಕೆ ಬರಬೇಡ. ನೀನು ಹಿಂಗೆ ಇರು. ದುಡ್ಡು ಒಡವೆ ಅದು ಇದು ಅಂತ ಆಸೆ ಪಟ್ಕೊಂಡು ಮುಂಚ್ಕೊಂಡು ಕೂಲಿನೋ ನಾಲಿನೋ ಇಲ್ಲ ತರಕಾರಿ ಮಾರ್ಕೊಂಡು ಹೂವು ಮಾರ್ಕೊಂಡು ಏನಾದರೂ ಮಾಡ್ಕೊಂಡು ಜೀವನ ಮಾಡೋದು ಕಲ್ತ್ಕ. ಈ ಥರ ಅಡ್ದಾರಿ ಹಿಡಿದ್ರೆ ಇದೆ ಹಿಂಗೆ ಜೈಲೇ ಗತಿ ಆಗೋದು. ನಾನು ಹಿಂಗೆ ನಿನ್ನಂಗೆನೆ ಅಡ್ದಾರಿ ಹಿಡಿಯಕ್ಕೆ ಹೋಗಿ ಸೌಕಾತಿ ಆಗ್ಬೋದು, ಆರಾಮಾಗಿ ಜೀವನ ಮಾಡ್ಬೋದು ಅನ್ಕೊಂಡು ಬರೀ ಜೈಲಿಗೆ ಬರೋದೇ ಆಗ್ತಿತ್ತು. ಅದಕ್ಕೆ ಕೊನೆಗೆ ಇದು ಯಾವುದು ಬೇಡ ಅಂತನ ಬಿಟ್ಟಾಕಿ ಇವಾಗ ತರಕಾರಿ ಮಾರ್ಕೊಂಡು ಜೀವನ ಮಾಡ್ತಾ ಇದೀನಿ. ನೀನು ಹಿಂಗೆ ಯಾವ್ದಾದ್ರು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋದು ಕಲ್ತ್ಕ. ನೀನು ಹಾಳಾಗೋದಲ್ದೇನೆ ಇನ್ನೊಬ್ರು ಹಾಳು ಮಾಡಬೇಡ. ಬುದ್ಧಿ ಇಲ್ದಾನು ಹೋಗಿ ಹೋಗಿ ನಿನ್ನ ಮಾತು ಕೇಳ್ಕೊಂಡು ಯಾರೋ ತಾತನ್ನ ಒತ್ಕೊಂಡು ಹೋಗ್ಯವನಲ್ಲ. ಏಯ್ ನೀನೇನು ನನಗೆ ಹೇಳ್ಬೇಡ. ನನಗೆ ಗೊತ್ತೈತೆ ನಾವ್ ಹೆಂಗ್ ಜೀವನ ಮಾಡ್ಬೇಕು ಅಂತಾನ. ನಾವೇನೇನು ನಿಮ್ಮಂಗೆ ಕಳ್ರಲ್ಲ. ನೀನು ನಿಮ್ಮ ಅಣ್ಣ ಏನು ಕಳ್ರಾಗಿರ್ಬೋದು, ನಾವ್ಯಾಕೆ ಕಳ್ತನ ಮಾಡೋಣ? ನಾವೇನೇನು ಕಳ್ತನ ಮಾಡಿಲ್ಲ. ಏನೋ ಆ ಸಣ್ಣಿ ಮೇಲೆ ಸಿಟ್ಟಿತ್ತು ನನಗೆ. ಅವಳು ಆ ಅಜ್ಜನ ಮದುವೆ ಆಗಿದ್ದು, ಅದಕ್ಕೆ ಹೆಂಗಾದ್ರೂ ಮಾಡಿ ಸಣ್ಣಿನ ಜೈಲಿಗೆ ಕಳಿಸ್ಬೇಕು. ಆ ಅಜ್ಜನ ಒಡವೆ ಗಿಡವೆ ಎಲ್ಲ ನಾ ಕಿತ್ಕೋಬೇಕು. ನಾವೇನಾದ್ರೂ ಮರಳು ಮಾಡಿ ಅವಳು ಜೈಲಿಗೆ ಹೋದ್ರೆ ಆ ಅಜ್ಜನ ಮರಳು ಮಾಡಿ ಕಿತ್ಕಮನ ಅಂತ ಏನೇನೋ ಅಂದ್ಕೊಂಡಿದ್ದೆ. ಅದೇ ಏನ್ ಮಾಡೋದು, ಅದೆಲ್ಲ ಆಗದಕ್ಕೂ ಮೊದ್ಲೇನೆ ಸಿಗಾಕೊಂಡ್ಬಿಟ್ವಿ. ಮುಚ್ಕೊಂಡು ನೀನ್ ನನ್ನ ಹತ್ರ ಮಾತಾಡಕ್ ಬರ್ಬೇಡ. ನೀನ್ ಯಾರ ಹತ್ರ ಮಾತಾಡಕ್ ಬಂದಿದ್ಯಾ ಅವ್ರ ನಮ್ಮ ಹತ್ರ ಮಾತಾಡ್ಕೊಂಡು ಹೋಗ್ತಾ ಇರು. ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನಿನ್ನಿಂದನ ನನ್ನ ಜೀವನನೇ ಹಾಳಾಗೈತಿ. ನಿನ್ನ ಮಕ ನೋಡ್ಬಾರ್ದು ಅನ್ಕೊಂತೀನಿ. ಮತ್ತೆ ತೋರಿಸ್ಕೊಂಡು ಬತ್ತಲೇ ಇರ್ತೀಯಲ್ಲ, ಎಲ್ಲಾದ್ರೂ ಆಯ್ತು. ನಿನ್ ಮಕಕ್ಕಿಷ್ಟು ಅಲ್ಲ, ಇನ್ನೊಬ್ರು ಒಡವೆ ದುಡ್ಡಿಗೆ ಆಸೆ ಪಡ್ತೀಯಲ್ಲ, ನಾಚಿಕೆ ಆಗಲ್ವೇ ನಿನ್ಗೆ? ನಿಂದು ಒಂದು ಜನ್ಮಾನ. ನಿಮ್ಮೂರವ್ರೇನದ ಅವರು? ನಮ್ಮೂರವ್ರೇನೆ. ಏನೀಗ ನಿಮ್ಮೂರವ್ರನ್ನೇ ಹಿಂಗೆ ಕಿಡ್ನಾಪ್ ಮಾಡಿಸಿ ಅವ್ರ ಒಡವೆ ದುಡ್ಡು ಸಿಗುತ್ತೆ ಅಂತಾನ ಆಸೆ ಪಟ್ಟು ಹಿಂಗೆಲ್ಲ ಮಾಡಿ ನಮ್ಮ ಅಣ್ಣನ ಹಾಳು ಮಾಡಿ ನೀನು ಬಂದು ಜೈಲನ್ನ ಸೇರ್ಕೊಂಡಿದ್ಯಲ್ಲ. ನಿನಗೆ ಏನು ಬಂತು ಈಗ? ಇಲ್ಲೇ ಇರಬೇಕು ಸಾಯತಕ ನೀನು. ತಿಳ್ಕ, ನೆಟ್ಟಿಗೆ ಜೀವನ ಮಾಡೋದು ಕಲ್ತ್ಕ. ಇದೆಲ್ಲ ಬಿಟ್ಟು ಅದೇನೋ ಹೇಳ್ತಾರಲ್ಲ, ನ್ಯಾಯ ಹೇಳೋ ಪೂಜಾರಿ ಗುಡಿಯಾಗೆ ಅದೇನೋ ಮಾಡದ್ನಂತೆ, ಹಂಗಾಯ್ತು. ಏನ್ ನಿನ್ ಮಾತಿನ ಅರ್ಥ? ನೀನೇ ದೊಡ್ಡ ಕಳ್ಳಿ, ಕಳ್ತನ ಮಾಡ್ಕೊಂಡು ಜೀವನ ಮಾಡ್ತಿದ್ದೋಳು ಅಂತವಳು ನೀನು ನನಗೆ ಬುದ್ಧಿ ಹೇಳ್ತಾ ಇದ್ಯಾ? ಹಂಗ್ ಮಾಡ್ಬೇಕು, ಹಿಂಗಿರ್ಬೇಕು, ಹಂಗ್ ಮಾಡ್ಬೇಕು, ಕಳ್ತನ ಮಾಡಬಾರ್ದು ಅಂತಾನ ನೀನ್ ನನಗೆ ಬುದ್ಧಿ ಹೇಳ್ತಾ ಇದ್ಯಾ? ಹೋಗಿ ಹೋಗು. ಬಂದ್ಬಿಟ್ಲು ದೊಡ್ಡದಾಗಿ ನಾನು ಸಾಚಾಮಂಗೆ. ಏನೋ ಇವಾಗ ಒಂದಿಟ್ಟು ಯಾವ್ದೋ ದುಡ್ಡು ಪಡ್ಡು ಯಾವ್ದೋ ಸಿಕ್ಕೈತೆ, ಅದನ್ನ ತಿಂದ್ಕೊಂಡು ಬಿದ್ದೆ ಇದೆಯಾ ಕಳ್ತನ ಮಾಡ್ದಂಗೆ. ಈಗೇನೋ ತರಕಾರಿ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಸುಮ್ಮನೇನೆ. ಕೊಚ್ಕೋಬೇಡ ಜಂಬಾನ. ಎಲ್ಲಿ ದುಡ್ಡು ಯಾವ ಮನೆಗೆ ದುಡ್ಡು ಕಳ್ತನ ಮಾಡಿ ಜೀವನ ಮಾಡ್ತಿದ್ಯೋ ಏನೋ, ಯಾರಿಗ್ ಗೊತ್ತು? ಸಿಗಾಕೊಂಡಿಲ್ಲ ನೀನು ಕಳ್ಳಿ, ಅದಕ್ಕೆ ಹಿಂಗೆ ಹೇಳ್ತಾ ಇದ್ಯಾ ನೀತಿನ? ಮುಚ್ಚು ಬಾಯಿ. ನಾನು ಯಾಕೆ ಯಾರ ಮನೆಗೂ ಕಳ್ತನ ಮಾಡಿ ಜೀವನ ಮಾಡ್ತಾ ಇಲ್ಲ, ದುಡ್ದು ಜೀವನ ಮಾಡ್ತಾ ಇದೀನಿ. ಹಂಗೇನಾದ್ರೂ ಯಾರ ಮನೆಗಾದ್ರೂ ಲಕ್ಷ 2 ಲಕ್ಷ ಕದ್ದು ಜೀವನ ಮಾಡಂಗಿದ್ದಿದ್ರೆ ನಾನು ಯಾಕೆ ತರಕಾರಿ ಮಾಡ್ತಿದ್ದೆ, ಆರಾಮಾಗಿರ್ತಿದ್ದೆ. ಅದನ್ನೇ ಯಾರಿಗಾದ್ರೂ ಬಡ್ಡಿ ಕೊಡ್ಕೊಂಡು. ಗೊತ್ತಾಯ್ತಾ? ನಾನು ಎಲ್ಲ ಬಿಟ್ಟಿದ್ದೀನಿ. ಬಿಟ್ಟಿರೋದಕ್ಕೆ ನಾನು ನಿನಗೆ ಬುದ್ಧಿ ಹೇಳ್ತಾ ಇರೋದು. ಇದನ್ನೆಲ್ಲ ಬಿಟ್ಟು ನೆಟ್ಟಿಗೆ ಜೀವನ ಮಾಡೋದ್ ಕಲ್ತ್ಕ ನೆಮ್ಮದಿಯಾಗಿರ್ತೀಯ ಅಂತಾನ. ಅವನಿಗೂ ಹೇಳ್ತೀನಿ ನಮ್ಮ ಅಣ್ಣಗೆ, ಇದೆಲ್ಲ ಬೇಡ ಬಾ ನಮ್ಮ ಮನೆಗೆ, ಯಾವ್ದಾನ ಒಂದು ಹುಡುಗಿ ತಗೊಂಬಂದು ಮದುವೆ ಮಾಡ್ತೀನಿ. ಸಂಸಾರ ಮಾಡ್ಕೊಂಡು ಕೂಲಿನೋ ನಾಲಿನೋ ಮಾಡ್ಕೊಂಡು ಯಾವ್ದಾನ ಗಾರೆ ಕೆಲ್ಸಕ್ಕೋ ಅಥವಾ ಎಲ್ಲ ನನ್ನ ಎತ್ತನ ಓರಕ್ಕೆ ಚೀಲ ಓರಕ್ಕೋ ಎಲ್ಲಾನ ಹೋದ್ರೆ ಜೀವನ ಮಾಡ್ಬೋದು ನೆಮ್ಮದಿಯಾಗಿ ಅಂತ ಹೇಳಿದ್ರೆ ಕೇಳಲ್ಲ. ಹೋಗಿ ಹೋಗಿ ನಿನ್ ಜೊತೆಗೆ ಸೇರ್ಕೊಂಡು ಬಂದೇವನಲ್ಲ ತಿರ್ಗಾನ ಇಲ್ಲಿ. ಇವನ್ನ ಬಿಡಿಸ್ಕೊಂಡು ಹೋಗಕ್ಕೆ ಇನ್ನ ಏನ್ ಮಾಡ್ಬೇಕು ಏನೋ ನಾನು ಒಂದು ಗೊತ್ತಾಗ್ತಾ ಇಲ್ಲ. ಹೋಗಿ ಹೋಗು, ನಿಮ್ಮ ಅಣ್ಣನ ಬಿಡಿಸ್ಕೊಂಡು ಹೋಗೋದ್ ಬಗ್ಗೆ ಯೋಚನೆ ಮಾಡು. ನನ್ನ ಹತ್ರ ಮಾತಾಡ್ಬೇಡ. ಹೋಗು ಮುಚ್ಕೊಂಡು. ನನಗೆ ಗೊತ್ತೈತೆ, ನಾನೆಲ್ಲ ಹೊರಕ್ಕೆ ಬರ್ತೀನಿ. ನೀವು ಮೊದಲು ನಿಮ್ಮ ಅಣ್ಣನ ಬಿಡಿಸೋಕೆ ಹೋಗಿ. ಸೇಳಿ ನೀನೇನು ನನ್ನ ಜೊತೆ ಮಾತಾಡಕ್ ಬಂದಿದ್ಯಾ? ಸಾಕಮ್ಮನ ಜೊತೆ ಜಗಳ ಮಾಡಕ್ ಬಂದಿದ್ಯಾ ಇಲ್ಲಿ? ಬಾ ಇಲ್ಲಿ. ಏನು ಹೇಳು? ಹೆಂಗಾದ್ರೂ ಮಾಡಿ ಬಿಡಿಸ್ಕೊಂಡೋಗು. ಇನ್ಮೇಲೆ ಕಳ್ತನ ಇಂಥವೆಲ್ಲ ಮಾಡಲ್ಲ. ಬಂದು ನಿನ್ನ ಜೊತೆಗೆ ಇರ್ತೀನಿ. ಇರ್ತೀಯ ಅನ್ನೋಕ್ಕೆ ಏನು ಗ್ಯಾರಂಟಿ ಹೇಳು? ಏನು ಗ್ಯಾರಂಟಿ? ಹಾಳೆ 2-3 ಸರಿ ಹಿಂಗೆ ಹೇಳಿದ್ಯಾ, ಹಿಂಗೆ ಹೇಳಿ ಬಂದೇ ಇಲ್ಲ. ತಿರ್ಗಾ ಇಂಥ ಕೆಲಸನೇ ಎಲ್ಕೆ ಕೆಲಸನೇ ಮಾಡ್ತಾ ಇದ್ಯಾ. ನೀನು ಹೆಂಗೆ ನಂಬೋದು? ಗ್ಯಾರಂಟಿ ನಿನ್ನ ಮೇಲೆ ಆಣೆ. ನಾನು ಬಂದೇ ಬರ್ತೀನಿ ಇದನ್ನೆಲ್ಲ ಬಿಟ್ಟು. ಆಯ್ತು, ಹೇಳ್ದಂಗೆ ಬರಬೇಕು. ಈಗ ಅದು ಅಲ್ದೇನೆ ನನ್ನ ಗಂಡ ನನ್ನ ಜೊತೆ ಇಲ್ಲ, ನಾನೊಬ್ಳೆ ನಮ್ಮ ಮನೆಯಾಗೆ. ನನ್ನ ಜೊತೆಗೆ ಯಾರೂ ಇಲ್ಲ. ನಾನೇ ಧೈರ್ಯವಾಗಿ ಸರ್ಕಾರಿ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಾ ಇದ್ದೀನಿ. ನೀನು ಬಾ, ನನಗೆ ಎಷ್ಟೋ ಧೈರ್ಯ ಇರುತ್ತೆ. ನೀನು ಕೂಲಿ ಹೋಗುವಂತೆ. ಹಂಗ ಗೊತ್ತಾಯ್ತಾ? ಜೈಲಿಂದ ಬಂದ್ಮೇಲೆ ಸೀದಾ ಮನೆಗೆ ಬರಬೇಕು. ಅಲ್ಲಿ ಇಲ್ಲಿ ಇಂಥ ಕೆಲಸ ಮಾಡಕ್ ಹೋದ್ರೆ ನಾನೇ ನೀನು ತಿರ್ಗಾ ಮಾತಾಡ್ಸೋದೇ ಇಲ್ಲ. ಗೊತ್ತಾಯ್ತಾ? ನನ್ನ ನಿನ್ನ ಸಂಬಂಧ ಅವತ್ತಿಗೇನೆ ಕೊನೆ ಆಗುತ್ತೆ. ಅರ್ಥ ಆಯ್ತಾ? ಸರಿ ಆಯಿತು ಕಣೆ ಸೇಳಿ. ನಾನು ಬಿಡಿಸ್ಕೊಂಡು ಹೋಗು ಮೊದಲು. ನಾನು ನಿನ್ನ ಜೊತೆಗೆ ಬರ್ತೀನಿ. ಹೆಂಗೂ ನಿನ್ನ ಗಂಡ ಬೇರೆ ನಿಮ್ಮ ಜೊತೆಗಿಲ್ಲ ಅಂತ ಹೇಳ್ತಾ ಇದ್ಯಾ. ಎಲ್ಲಿಗೆ ಹೋಗ್ಯವನೆ? ಅವಳು ಯಾರ ಶಿಲ್ಪಾಂಬಾಳು ಇದ್ಲಲ್ಲ, ಇನ್ನೊಬ್ಳು ಹೆಂಡ್ತಿ, ಅವಳು ಇಲ್ವಾ? ಈಗ ನೀನು ಒಬ್ಳೇ ಇದೀಯಾ?
ಹೌದು, ಅವ್ರಿಬ್ರು ಆ ಶಿಲ್ಪನ್ ತವ್ರ ಮನೆಗೆ ಹೋಗ್ಯವ್ರಿ. ಅಲ್ಲಿ ಯಾರು ಇಲ್ವಂತೆ, ಅವ್ರ ಅಪ್ಪ ಅಮ್ಮ ನೋಡ್ಕೊಂಬಕ್ಕೆ, ಜಮೀನ್ ನೋಡ್ಕೊಂಬಕ್ಕೆ. ಅದಕ್ಕೆ ಗಂಡನ್ ಕರ್ಕೊಂಡು ಅವಳು ಅಲ್ಲಿಗೆ ಎದ್ದೇವಳೆ. ಹೋದ್ರೆ ಹೋಗ್ಲಿ ಬಿಡು ಅಂತ ನಾನು ಸುಮ್ಮನೆ ಅದೇ. ನಾನೇನೇನು ಬೇಡ ಅಂತ ಹೇಳಕ್ ಹೋಗ್ಲಿಲ್ಲ. ಎಲ್ಲಿ ನೆಮ್ಮದಿಯಾಗಿರ್ತಾಳೋ ಅಲ್ಲಿ ಹೋಗಿರ್ಲಿ ಅವಳು ಅಂತಾನೆ. ಗೊತ್ತಿಯ ತಾನೇ, ಹಂಗಾದ್ರೆ ನಾನು ಬಿಡಿಸ್ಕೊಂಡು ಹೋಗ್ತೀನಿ. ಇಲ್ದಿದ್ರೆ ನಾನು ನೀನು ಬಿಡಿಸೋದೇ ಇಲ್ಲ. ಹ್ಞೂ ಬತ್ತೀನಿ, ಗ್ಯಾರಂಟಿ ಬತ್ತೀನಿ ಕಣೆ, ದೇವರಣೆಗೂ ಬತ್ತೀನಿ. ಸರಿ ಆಯ್ತು, ಇನ್ನೊಂದು 2 ದಿವಸ ತಡಿ, ದುಡ್ಡೆಲ್ಲಾದರೂ ಹೊಂದಿಸಿ. ಜಾಮೀನು ಇನ್ನು ಯಾವಾಗ ಕೊಡ್ತಾರೆ, ಲಾಯರ್ ಭೇಟಿ ಮಾಡಿ. ಆಗುತ್ತೆ, ಇನ್ನೊಂದು ವಾರ ಆಗ್ಬೋದು. ಅಲ್ಲಿವರೆಗೂ ತಡ್ಕೊಂಡಿರು. ಬರ್ತೀನಿ. ಸರಿ ಆಯಿತು, ಬೇಗ ಬಿಡಿಸ್ಕೊಂಡು ಹೋಗು. ನೀನು ಬಿಡ್ಸಕ್ಕೆ ಯಾರು ಬರಲ್ಲ, ನೀನು ಇಲ್ಲೇ ಇರಬೇಕು ಪರ್ಮನೆಂಟ್ ಆಗಿ, ಸಾಯ ತಕನ. ನಾನು ಯಾಕೆ ಜೀವನ ಪರ್ಯಂತ ಇಲ್ಲೇ ಇರೋಣ? ನಾನು ಹೋಗ್ತೀನಿ, ನಾನು ಬಿಡಿಸ್ಕೊಂಡು ಹೋಗೋರ ಇದ್ದಾರೆ. ಹೋಗು, ನೀನೇನು ನಾನು ಬಿಡಿಸ್ತಿದ್ರು ಪರವಾಗಿಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.